ಅಲ್ಲಿ ಇವತ್ತು ಬೆಳಗ್ಗೆ ಭಾಳ ಹೃದಯವನ್ನು ಹಿಂಡುವಂಥ ಒಂದು ಘಟನೆ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಆಗಿರುವಂಥದ್ದು. ಮಗುಗೆ ನಾಯಿ ಕಚ್ಚಿದೆ ಅಂತೇಳಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಅವರು ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಮಾಮೂಲಿ ಪೊಲೀಸ್ ಬುದ್ಧಿ ಏನಿದೆಯಲ್ಲ ಹೋಗಿ ಅವ್ರನ್ನ ಅಡ್ಡ ಹಾಕಿದ್ದಾರೆ. ಅವರು ಅರ್ಜೆಂಟ್ ಇದ್ದಿದ್ದರಿಂದ ಹಾಗೆ ಮುಂದುವರೆದಾಗ ಕೈ ತಗಲಿ ಮಗು ಬಿದ್ದಿದೆ ಅಂತ ಈಗಿರೋಂಥ ಮಾಹಿತಿ. ಕೆಳಗಡೆ ಬಿದ್ದಿದೆ, ತಲೆಗೆ ಏಟು ಬಿದ್ದು ಮಗು ತೀರ್ಕೊಂಡಿದೆ. ಇದು ನೇರವಾಗಿ ಇವರ ನಿರ್ಲಕ್ಷ್ಯದಿಂದನೇ, ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಅಮಾಯಕ ಮಗುವಿನ ಮರಣ ಆಗಿರುವಂಥದ್ದು ಹೃದಯ ಹಿಂಡುವಂಥ ಒಂದು ಘಟನೆ. ಈಗಾಗಲೇ ಅಲ್ಲಿ ಸುಮಾರು 5,000 ಜನ ಸೇರಿದ್ದಾರೆ, ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ಪೊಲೀಸ್ ಅಧಿಕಾರಿನೂ ಸಸ್ಪೆಂಡ್ ಮಾಡಿದ್ದಾರೆ. ಇದು ಕೂಡ ಸರ್ಕಾರದ ಏನು ಬೇಜವಾಬ್ದಾರಿ, ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿಲ್ಲದೆ ಇರೋವಂಥದ್ದು ನೇರ ಕಾರಣ. ಇವತ್ರ ವಾಕಿ ಟಾಕಿ ಇದೆ, ಇಲ್ಲಿ ಸಿಗಲಿಲ್ಲ ಅಂದ್ರೆ ಮುಂದೆ ಆದರೂ ಸಿಗಾಕೊಂತಾರೆ ಅವರು. ಏಕಾಏಕಿ ಹೋಗೋದು, ರೋಡಲ್ಲಿ ಅಡ್ಡ ಹಾಕೋದು. ಹಾಂ, ನಂಬರ್ ಪ್ಲೇಟ್ ಇದೆ, ಮೊಬೈಲ್ ಇದೆ ಎಲ್ಲರ ಹತ್ರನೂ. ಫೋಟೋ ತೆಗೆದು ನಂಬರ್ ತಗೊಂಡು ಅವ್ರ ಮೇಲೆ ಕೇಸ್ ಹಾಕ್ಬೋದಾಯಿತು. ಹಾಂ, ಮತ್ತು ಪೊಲೀಸರು ಹೊಡೆಯುವಂಥ ಒಂದು ಅವಕಾಶವೂ ಇಲ್ಲ ಈಗ. ಅದು ಮಕ್ಕಳ ಮೇಲೆ ಹೊಡೆಯುವಂಥ ಅವಕಾಶ ತಂದೆ ತಾಯಿಗೆ ಇಲ್ಲ ಈಗ. ಆ ಥರ ಕಾನೂನಿದೆ. ಈಗ ನನಗೆ ಬಂದಿರೋವಂಥ ಮಾಹಿತಿ ಪ್ರಕಾರ ಪೊಲೀಸ್ ಕೈ ಟಚ್ ಆಗಿ ಆ ಮಗು ಕೆಳಗಡೆ ಬಿದ್ದಿದೆ, ಅದರಿಂದ ಮಗು ಸತ್ತಿದೆ. ಇಮಿಡಿಯೇಟಾಗಿ ಇದು ಪೊಲೀಸರ ವೈಫಲ್ಯ ಇರೋದ್ರಿಂದ ಕೂಡಲೇ ಪೊಲೀಸರಿಂದನೇ ಸತ್ತಿರೋದು. ರಾಜ್ಯ ಸರ್ಕಾರ ಕೂಡಲೇ ಅವರಿಗೆ ಪರಿಹಾರವನ್ನು ಕೊಡಬೇಕು. ನಾನು ಆಗ್ರಹ ಮಾಡ್ತೀನಿ, ಆ ಮಗುಗೆ 25 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಓಕೆ, ತಗೊಂಡ್ರಪ್ಪ.